ICMR ಅಥವಾ NIRTಯಲ್ಲಿ ಖಾಲಿ ಇರತಕ್ಕಂತಹ ಅಸಿಸ್ಟೆಂಟ್ ಮ್ಯಾನೇಜರ್ ಮತ್ತು ಲೋವರ್ ಡಿವಿಷನ್ ಕ್ಲರ್ಕ್ ಮತ್ತು ಅಪ್ಪರ್ ಡಿವಿಷನ್ ಕ್ಲರ್ಕ್ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಕರೆದಿರ್ತಾರೆ ಸ್ನೇಹಿತರೆ. ಮತ್ತು ಇದೊಂದು ಸಂಸ್ಥೆ ಆಗಿರ್ತೈತಿ. ಈ ಸಂಸ್ಥೆ ಒಳಗೆ ಪರ್ಮನೆಂಟ್ ಹುದ್ದೆಗಳಾಗಿರ್ತಾವೆ. ಈ ಪರ್ಮನೆಂಟ್ ಹುದ್ದೆಗಳಿಗೆ ನೀವು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಮತ್ತು ಅಪ್ಲಿಕೇಶನ್ ಎಂದು ಸ್ಟಾರ್ಟ್ ಆಕತಿ ಪ್ರತಿಯೊಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ ಸ್ನೇಹಿತರೆ. ಮತ್ತು ಫಸ್ಟ್ ಟೈಮ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾ ಇದ್ರಲ್ಲ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದು ಬರೀ, ಯಾಕಂದರೆ ಡೈಲಿ ಜಾಬ್ಸ್ ಬಗ್ಗೆ ಅಪ್ಡೇಟ್ ನೀಡ್ತಾ ಇರ್ತೀವಿ. ಹಂಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ ಸ್ನೇಹಿತರೆ. ಮತ್ತು ಈ PDF ಇದ್ರ ಅಪ್ಲೈ ಲಿಂಕ್ ಎರಡೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನು. ನಿಮ್ದು ಏನಾರ ಕ್ವಾಲಿಫಿಕೇಷನ್ ಆಗಿತ್ತು ಅಂದ್ರೆ ಅಪ್ಲೈ ಮಾಡೋಕೆ ನಿಮಗೆ ಈಸಿ ಆಕೈತಿ. ಮತ್ತು ಅದರ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತನೋ ಅಲ್ಲಿ ಹೋಗಿ ಜಾಯ್ನ್ ಆಗ್ಬೋದು. ಇಲ್ಲಿ ನೋಡ್ಬೋದು ಸ್ನೇಹಿತರೆ, 17/2/2025 ಅಫಿಷಿಯಲ್ ಆಗಿ ನೋಟಿಫಿಕೇಷನ್ ರಿಲೀಸ್ ಮಾಡಿದ್ದಾರೆ. ಮತ್ತು ಇದರ ಅಪ್ಲೈ ಡೇಟ್ ನೋಡೋದಾದರೆ ಇಲ್ಲಿ ನೋಡ್ಬೋದು. ಇದಕ್ಕೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಇನ್ನೂ ಕೊಟ್ಟಿಲ್ಲ. ಇಲ್ಲಿ ವಿಲ್ ಬಿ ಪ್ರೊವೈಡೆಡ್ ಸೂನ್, ಇನ್ನು ಕಮ್ಮಿಂಗ್ ಇದು ಇರ್ತದೆ. ಇನ್ನು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರುವುದಿಲ್ಲ. ಇದು ಸ್ಟಾರ್ಟ್ ಆತಂದರೆ ನೆಕ್ಸ್ಟ್ ಅದನ್ನೂ ಒಂದು ವಿಡಿಯೋ ಮಾಡಿ ತಿಳಿಸ್ತಾನೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಹುದ್ದೆಗಳು ಯಾವ ರೀತಿ ಹುದ್ದೆಗಳು ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು. ನೇಮ್ ಆಫ್ ದ ಪೋಸ್ಟ್ ನೋಡೋದಾದರೆ ಅಸಿಸ್ಟೆಂಟ್ ಅಂತ ಹುದ್ದೆ ಕರೆದಿರ್ತಾರೆ. ಇದು ಪೋಸ್ಟ್ ಕೋಡ್. ನೀವು ಅಪ್ಲಿಕೇಶನ್ ಹಾಕೋ ಮುಂದೆ ಅಸಿಸ್ಟೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಂಗಿಲ್ಲ. ಈ ಪೋಸ್ಟ್ಗಳು ಇರ್ತಾವೆ, ಇವುಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಾಕತಿ. ಮತ್ತು ಕ್ಲಾರಿಫಿಕೇಷನ್ ಆಫ್ ಪೋಸ್ಟ್ ಗ್ರೂಪ್ ಬಿ ವೃಂದದ ಹುದ್ದೆಗಳಾಗಿರ್ತವೆ. ಮತ್ತು ನಿಮಗೆ ಮಂತ್ಲಿ ಸ್ಯಾಲ್ರಿ ನೋಡೋದಾದರೆ 7th ಪೇ ಬೇಸಿಕ್ಸ್ ಪೇ ಇರ್ತೈತಿ. ಇಲ್ಲಿ ನೋಡ್ಬೋದು 35,400ರಿಂದ 1,12,400 ರೂಪಾಯಿನವರೆಗೂ ನಿಮಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಸ್ನೇಹಿತರೆ. ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಏಜ್ ನೋಡೋದಾದರೆ ವಯಸ್ಸು ಮಿತಿ ನೋಡ್ಬೋದು. ಕನಿಷ್ಠ 18 ವರ್ಷ ಕೊಟ್ಟಿರ್ತಾರೆ ಮತ್ತು ಗರಿಷ್ಠ 30 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಮತ್ತು ಸ್ನೇಹಿತರೆ ಪ್ಲಸ್ ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ. ಅದಕ್ಕೆ ಏಜ್ ರಿಲ್ಯಾಕ್ಷನ್ ಮುಂದೆ ತಿಳಿಸ್ಕೊಡ್ತೀನಿ ಎಷ್ಟು ಕೊಟ್ಟಿರ್ತಾರಂತ. ಇಲ್ಲಿ ನೋಡ್ಬೋದು ಟೋಟಲಾಗಿ 5 ಪೋಸ್ಟ್ಗಳನ್ನು ಕರೆದಿರ್ತಾರೆ. URL 4 ಪೋಸ್ಟ್ ಇರ್ತಾವೆ ಮತ್ತು OBCಯಲ್ಲಿ 1 ಪೋಸ್ಟ್ ಇರ್ತೈತಿ. ಮತ್ತು ಕ್ವಾಲಿಫಿಕೇಷನ್ ನೋಡ್ಬೋದು ಸ್ನೇಹಿತರೆ. ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಕೊಟ್ಟಿರ್ತಾರಂತ ನೋಡೋದಾದರೆ ಮಿನಿಮಮ್ 3 ಇಯರ್ಸ್ ಬ್ಯಾಚುಲರ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ರಿಕಗ್ನೈಸ್ಡ್ ಯೂನಿವರ್ಸಿಟಿ ಅಥವಾ ಇನ್ಸ್ಟಿಟ್ಯೂಟ್. ನೀವು ಕನಿಷ್ಠ 3 ವರ್ಷಗಳ ಕಾಲ ಬ್ಯಾಚುಲರ್ ಡಿಗ್ರಿ ಮಾಡಿರಬೇಕು ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ಮತ್ತು ಅದ್ರ ಜೊತೆಗೆ ವರ್ಕಿಂಗ್ ನಾಲೆಜ್ ಆಫ್ ಕಂಪ್ಯೂಟರ್ MS ಆಫೀಸ್ ಮತ್ತು MS ವರ್ಲ್ಡ್. ನಿಮಗೆ ಕಂಪ್ಯೂಟರ್ ನಾಲೆಜ್ ಕೂಡ ಇರಬೇಕು MS ಆಫೀಸ್ ಮತ್ತು MS ವರ್ಲ್ಡ್ದಾಗ. ಸ್ನೇಹಿತರೆ 2ನೇ ಹುದ್ದೆ ನೋಡ್ಬೋದು. ಇಲ್ಲಿ ಅಪ್ಪರ್ ಡಿವಿಷನ್ ಕ್ಲರ್ಕ್ ಹುದ್ದೆಗಳಿಗೆ ಇಲ್ಲಿ ನೋಡ್ಬೋದು. ಇದು ಪೋಸ್ಟ್ ಕೂಡ ಆಗಿರ್ತೈತಿ. ಗ್ರೂಪ್ ಬಿ ವೃಂದದ ಹುದ್ದೆ ಕರೆತ್ತಾರೆ. ಇಲ್ಲಿ ನೋಡ್ಬೋದು ಸ್ಯಾಲ್ರಿ ನೋಡೋದಾದರೆ 25,500ರಿಂದ 81,100ವರೆಗೂ ಸ್ಯಾಲ್ರಿ ಇರ್ತೈತಿ ಸ್ನೇಹಿತರೆ. ಏಜ್ ಲಿಮಿಟ್ ನೋಡ್ಬೋದು. ಇಲ್ಲಿ ಇದಕ್ಕೂ ಕೂಡ ಕನಿಷ್ಠ 18 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಮತ್ತು ಗರಿಷ್ಠ ನೋಡೋದಾದರೆ ಗರಿಷ್ಠ 27 ವರ್ಷ ಇರ್ತೈತಿ. 1 ಪೋಸ್ಟ್ ಇರ್ತೈತಿ ಖಾಲಿ, ಅದು UR ಒಳಗೆ ಇರ್ತೈತಿ. ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಕ್ವಾಲಿಫಿಕೇಷನ್ ನೋಡ್ಬೋದು ಸ್ನೇಹಿತರೆ. ಇದಕ್ಕೆ ಡಿಗ್ರಿ ಕಂಪ್ಲೀಟ್ ಆದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಅದ್ರ ಜೊತೆಗೆ 35 ವರ್ಡ್ ಪರ್ ಮಿನಿಟ್ ಒಳಗೆ ಇಂಗ್ಲೀಷ್ ಒಳಗೆ ಟೈಪ್ ಮಾಡಬೇಕು. ನಿಮಗೇನಾದ್ರೂ ಇಂಗ್ಲೀಷ್ ಒಳಗೆ ಟೈಪ್ ಮಾಡೋಕ್ಕೆ ಬರ್ಲಿಕ್ಕಂದ್ರೆ ನಿಮ್ಗೇನಾದ್ರು ಹಿಂದಿ ಒಳಗೆ ನಾಲೆಜ್ ಇತ್ತಂದ್ರೆ ನೀವು ಹಿಂದಿ ಒಳಗೂ ಕೂಡ ಟೈಪ್ ಮಾಡ್ಬೋದು. ಇಲ್ಲಿ ನೋಡ್ಬೋದು 30 ವರ್ಡ್ ಪರ್ ಮಿನಿಟ್ ಒಳಗೆ ಹಿಂದಿ ಒಳಗೆ ನೀವು ಕಂಪ್ಯೂಟರ್ ಒಳಗೆ ಟೈಪ್ ಮಾಡಬೇಕು. ಹಾಗೇನಾದ್ರು ಬರ್ತಿತ್ತಂದರೆ ಇದಕ್ಕೆ ಅಪ್ಪರ್ ಡಿವಿಷನ್ ಕ್ಲರ್ಕ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋರಿ. ಮತ್ತು 3ನೇ ಹುದ್ದೆ ನೋಡ್ಬೋದು. ಇಲ್ಲಿ ಲೋವರ್ ಡಿವಿಷನ್ ಕ್ಲರ್ಕ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಕರೆದಿರ್ತಾರೆ. ಇದು ಪೋಸ್ಟ್ ಕೋಡು. ಸ್ಯಾಲ್ರಿ ನೋಡೋದಾದರೆ 19,900ರಿಂದ 63,200 ನಿಮ್ಗೆ ಸ್ಯಾಲ್ರಿ ಇರ್ತೈತಿ. ಏಜ್ ನೋಡೋದಾದರೆ ಕನಿಷ್ಠ 18 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಮತ್ತು ಗರಿಷ್ಠ ನೋಡೋದಾದರೆ ಗರಿಷ್ಠ 27 ವರ್ಷ ವಯಸ್ಸು ಇರ್ತೈತಿ. ಕ್ಯಾಟಗರೀಸ್ ಪೋಸ್ಟ್ಗಳು ನೋಡ್ಬೋದು. ಇಲ್ಲಿ URL 6 ಪೋಸ್ಟು ಇರ್ತವೆ. OBCಯಲ್ಲಿ 2 ಪೋಸ್ಟ್, SCಯಲ್ಲಿ 1 ಪೋಸ್ಟ್, EWSನಲ್ಲಿ 1 ಪೋಸ್ಟ್. ಈ ರೀತಿಯಾಗಿ ಟೋಟಲ್ ಆಗಿ ಲೋವರ್ ಡಿವಿಷನ್ ಕ್ಲರ್ಕ್ನಲ್ಲಿ 10 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಸ್ನೇಹಿತರೆ ಕ್ವಾಲಿಫಿಕೇಷನ್ ನೋಡ್ಬೋದು. ಜಸ್ಟ್ ನೀವು 12ನೇ ತರಗತಿ ಪಾಸಾದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಸೇಮ್ ನಿಮಗೆ ಕಂಪ್ಯೂಟರ್ ನಾಲೆಜ್ ಬರ್ತಿರ್ಬೇಕು. 35 ವರ್ಡ್ ಪರ್ ಮಿನಿಟ್ ಒಳಗೆ ನೀವು ಟೈಪಿಂಗ್ ಮಾಡಬೇಕು ಇಂಗ್ಲೀಷ್ ಒಳಗೆ. ಮತ್ತು ನಿಮಗೆ 35 ವರ್ಡ್ ಇಂಗ್ಲೀಷ್ ಒಳಗೆ ಟೈಪಿಂಗ್ ಮಾಡೋಕೆ ಆಗ್ಲಿಕ್ಕಂದ್ರೆ ನಿಮಗೆ ಹಿಂದಿ ಒಳಗೆ ಬರ್ತದೆ. ಅಂದರೆ 30 ವರ್ಡ್ ನಿಮಗೆ ಟೈಪಿಂಗ್ ಮಾಡೋಕೆ ಹಿಂದಿ ಒಳಗೆ ಬರ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ಮತ್ತು ಇದಕ್ಕೆ ಸ್ಯಾಲ್ರಿ ಆಯಿತು ಎಲ್ಲವೂ ತಿಳಿಸ್ಕೊಟ್ಟನು. ಇಲ್ಲಿ ನೋಡ್ಬೋದು. ಅಪ್ಲಿಕೇಶನ್ ಚಾರ್ಜಸ್ ನೋಡೋದಾದರೆ ಅಸಿಸ್ಟೆಂಟ್ ಅಪ್ಪರ್ ಡಿವಿಷನ್ ಕ್ಲರ್ಕ್ ಲೋವರ್ ಡಿವಿಷನ್ ಕ್ಲಾಸ್
OBC EWS ವರ್ಗದವ್ರಿಗೆ ನಿಮಗೆ 2,000 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಅದೇ ರೀತಿ ಈ SC ಮತ್ತು ವುಮೆನ್ದವ್ರಿಗೆ 1,600 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ನೀವು ಇದನ್ನು ಆನ್ಲೈನ್ ಪೇಮೆಂಟ್ ಮುಖಾಂತರ ಇದಕ್ಕೆ ಅಪ್ಲಿಕೇಶನ್ ಪೇ ಮಾಡಬೇಕು. ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಈ ರೀತಿಯಾಗಿ ಉಪಯೋಗ ಮಾಡ್ಕೊಂಡು ಅಪ್ಲಿಕೇಶನ್ ಪೇ ಮಾಡ್ಬೋದು ಸ್ನೇಹಿತರೆ. ಎಕ್ಸಾಮ್ ಪ್ಯಾಟರ್ನ್ ನೋಡ್ಕೋಬೋದು. ಈ PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ, ಅಲ್ಲಿ ನೀವು ಎಕ್ಸಾಮ್ ಪ್ಯಾಟರ್ನ್ ನೋಡ್ಕೋಬೋದು ಸ್ನೇಹಿತರೆ. 0.2 ಪಾಯಿಂಟ್ ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ. ನೀವು ಸಬ್ಜೆಕ್ಟ್ಗಳು ನೋಡ್ಕೋಬೋದು 2 ಸೆಕ್ಷನ್ ಇರ್ತಾವಂತ. ಇಂಗ್ಲೀಷ್, ಜನರಲ್ ನಾಲೆಜ್, ಜನರಲ್ ಇಂಟೆಲಿಜೆನ್ಸಿ, ಕಂಪ್ಯೂಟರ್ ಆಪ್ಟಿಟ್ಯೂಡ್, ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಈ ರೀತಿಯಾಗಿ ಟೋಟಲ್ 500 ಕ್ವಶನ್, 100 ಮಾರ್ಕ್ಸ್, 0.2 ಪಾಯಿಂಟ್ ನೆಗೆಟಿವ್ ಮಾರ್ಕಿಂಗ್. ಟೈಮಿಂಗ್ ನೋಡೋದಾದರೆ 90 ನಿಮಿಷ ಟೈಮಿಂಗ್ ಇರ್ತೈತಿ ಸ್ನೇಹಿತರೆ. ಇದ್ರ ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರೋದು. ನಿಮ್ದು ಏನರ ಈಗ ಆಗಲೇ ತಿಳಿಸ್ಕೊಟ್ಟಂತೆ ಅಲ್ಲಿ ಕ್ವಾಲಿಫಿಕೇಷನ್ ಆಗಿತ್ತು ಅಂದ್ರೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕೋಬೋದು ಸ್ನೇಹಿತರೆ.